ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು KCET ಫೀಸ್ನ ಯಾವ ಥರ ಪೇ ಮಾಡಬೇಕು, ಚಾನಲ್ ಅಂದರೆ ಏನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಕ್ಲೀನಾಗಿ ವಿಡಿಯೋ ನೋಡೋದವ್ರಿಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಬರುತ್ತೆ. ರಿಸಲ್ಟ್ ಬಂದ ನಂತರ KCET ಹುಡುಗರು ಈಗ ನಿಮ್ಮ ಕಾಲೇಜ್ ಇಷ್ಟ ಇತ್ತಂದರೆ ಫೀಸ್ ಯಾವ ಥರ ಪೇ ಮಾಡಬೇಕು, ನೆಕ್ಸ್ಟ್ ನಿಮಗೆ ಫೀಸ್ನ ಪೇ ಮಾಡಬೇಕಾದ್ರೆ ಎಷ್ಟು ಏನೇನು ಡಾಕ್ಯುಮೆಂಟ್ಸ್ ರಿಕಾರ್ಡ್ ಬೇಕು ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಬಿಡಿ, ಹಾಗೆ ಲೈಕ್ ಕೂಡ ಮಾಡ್ಕೊಂಬಿಡಿ. ಹಾಗೆ ಇನ್ನೂ ಇದೇ ಥರ ಅಪ್ಡೇಟ್ಸು ಬೇಕೇ ನಮಗೆ ಯಾವಾಗ ಅಂದರೆ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ರಿಸಲ್ಟ್ ಬರುತ್ತೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಅಂದರೆ ಜಸ್ಟ್ ಇವಾಗ ಮಾತ್ರ, ಅಂದರೆ ಅದು ಆಲ್ಮೋಸ್ಟ್ 90%, 99% ಕರೆಕ್ಟ್ ಇರುತ್ತೆ. ಬಟ್ ಆದರೆ ನಿಮಗೆ ಒಂದು ದಿನ ಫೀಡ್ಬ್ಯಾಕ್ಗಳಾಗಿ ಕೊಟ್ಟಿರ್ತಾರೆ. ಅಂದರೆ ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಪೇರೆಂಟ್ಸ್ ಮತ್ತು ಟೀಚರ್ಸ್ದು ಏನೋ ತೊಂದರೆ ಇದ್ದರೆ ಒಂದು ದಿನ ಟೈಮ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ದಿನ ನಿಮ್ಗೆ ಏನಂತಾರೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಓಕೆನಾ, ಓಕೆ ಬಿಟ್ಟರು. ಈಗ ಫೈನಲ್ ರಿಸಲ್ಟ್ ಬಿಟ್ಟು ಆದ ನಂತರ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಅಂದರೆ ಚಾಯ್ಸ್ ಎಂಟ್ರಿ ಅಂದರೆ ಏನಂತಂದರೆ ನಿಮಗೆ ಕಾಲೇಜ್ ಇಷ್ಟ ಇದ್ದರೆ ಚಾಯ್ಸನ್ನು ತೊಗೊಂಡು ಹೋಗ್ತೀರಾ. ನಮಗೆ ಚಾಯ್ಸ್ 2 ಅಂದರೆ ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ಹೋಗ್ತೀರಾ. ಅಂದರೆ ಈ ಕಾಲೇಜ್ ಎಷ್ಟ ಇದೆ ಇದಕ್ಕಿಂತ ಅಪ್ಗ್ರೇಡ್ ಆಗೋಂಥ ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದು ಅಂತಂದು. ಚಾಯ್ಸ್ 3 ಅಂದರೆ ಈ ಸಿಕ್ಕಿರೋ ಕಾಲೇಜಸ್ ಬೇಡ, ಬೇರೆ ಎಲ್ಲ ಕಾಲೇಜಸ್ ಇರಲಿ ಅಂತ. ನೆಕ್ಸ್ಟು ಚಾಯ್ಸ್ 4 ಅಂತಂದರೆ ನಾನು ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತ. ಈಗ ಚಾಯ್ಸ್ 1 ತೊಗೊಂಡ್ರೆ ಏನು ಮಾಡ್ತಾರೆ, ಈ ಕಾಲೇಜ್ ಎಷ್ಟೇ ಇದೆ ನಾನು ತೊಗೋಬೇಕಂತ ಇರ್ತಾರಲ್ಲ ಅವರು ಯಾವ ಥರ ಫೀಸ್ನ ಪೇ ಮಾಡಬೇಕು, ಏನಾದರೂ EMI ಥರ ಆಪ್ಷನ್ ಇದೆಯಾ. ಯಾಕಂದರೆ ಈಗ ನಿಮ್ಗೆ ನೋಡ್ಬೋದು ಇಂಜಿನಿಯರಿಂಗ್ ಫೀಸು 1,32,000 ಇದೆ. ಈ ಥರ ಫೀಸ್ನ ಪೇರೆಂಟ್ಸು ಒಂದೇ ಸಾರಿ ಫೀಸ್ ಪೇ ಮಾಡೋಕ್ಕಂತ ತುಂಬಾ ಕಷ್ಟ. ಹೌದು, ಈಗ ಪ್ರತಿ ವರ್ಷ ಇದು ಒಂದೇ, ನಾನು ಜಸ್ಟ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಹೇಳ್ತಾ ಇದ್ದೀನಿ. ಮತ್ತು ಬೇರೆ ಬೇರೆ ಕೋರ್ಸಸ್ಗಳು ಕೂಡ ನಿಮಗೆ 60,000, 50,000, 32,000, 10,000ವರೆಗೂ ಇದೆ. ಓಕೆನಾ, 1,32,000 ಇದೆ. ಮತ್ತು ಇದರ ನಂತರ ಎಕ್ಸ್ಟ್ರಾ ಕಾಲೇಜಲ್ಲಿ ಕೂಡ ಕೇಳ್ತಾರೆ. ಓಕೆ, ಈಗ ನಿಮಗೆ ಅಂದರೆ ರಿಸಲ್ಟ್ ಬಂದಾಯಿತು, ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತೊಗೊಂಡಿದ್ದೀರಾ. ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರಬೇಕಂದ್ರೆ ಫೀಸ್ನ ಪೇ ಮಾಡೋಕ್ಕೆ ಕೊಡ್ತಾರೆ. ಯಾವ ಥರ ಪೇ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಅಂದರೆ 3 ಆಪ್ಷನ್ 4-5 ಆಪ್ಷನ್ಸ್ ಕೊಡ್ತಾರೆ. ಒಂದು ಏನಂದರೆ ನಿಮಗೆ ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ನೋಡಿ ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಬ್ಯಾಂಕಲ್ಲಿ ದುಡ್ಡಿದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ RTGF or NEFT ಅಂತ ಬರುತ್ತೆ. ಓಕೆನಾ, ಅದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಒಂದು ಐಡಿಯಾ ಬರಲಿ ಅಂತ ಹೇಳ್ತೀರ ನಮ್ಮ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ನಿಮ್ಮ ಪೇರೆಂಟ್ಸ್ ನೋಡ್ತಿದ್ರೆ ಸ್ಟೂಡೆಂಟ್ಸ್ಗೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಕೊಡಿ, ಅವ್ರಿಗೂ ಗೊತ್ತಾಗಲಿ ನಾವು ಈ ಥರ ಹಿಂಗೆ ಫೀಸ್ ಪೇ ಮಾಡ್ತಿದ್ದೀವಿ ಅಂತ. ಸ್ಟೂಡೆಂಟ್ಸ್ ನೋಡ್ತಿದ್ರೆ ಪೇರೆಂಟ್ಸ್ಗೆ ತಿಳಿಸಿ, ಯಾಕಂದರೆ ಎಷ್ಟೋ ಪೇರೆಂಟ್ಸ್ಗೆ ಅದಕ್ಕೆ ಗೊತ್ತಿರೋದಿಲ್ಲ. ಓಕೆನಾ, ನಿಮಗೆ RTGF NEFT ಅಂತ ಬರುತ್ತೆ. ಆ ಬಂದಿರೋ ಅಮೌಂಟ್ ಅವಾಗ ಟೈಮ್ ಇರೋಲ್ಲ, ತುಂಬ ಕಡಿಮೆ ಟೈಮ್ ಇರುತ್ತೆ. ಈಗ ಅನ್ಕೋತೀರಾ ನೀವು ಅವಾಗ ಟೈಮ್ ಕೊಡ್ತಾರೆ ನಮಗೆ ಎಲ್ಲ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಏನಿಲ್ಲ, ನಿಜವಲ್ಲೂ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಬ್ಯಾಂಕಲ್ಲಿ ದುಡ್ಡು ಇರಲಿಲ್ಲ ಅಂದರೆ ಇವಾಗೇ ಹೋಗಿ ಬ್ಯಾಂಕಲ್ಲಿ ದುಡ್ಡು ಹಾಕ್ಕೊಂಡು ಆವಾಗ ನಿಮ್ಮದು ಕನ್ಫರ್ಮೇಷನ್ ಸ್ಲಿಪ್ ತೊಗೋಬೇಕಂದ್ರೆ ಜಸ್ಟ್ ಏನು ಫೀಸ್ ಪೇ ಇರುತ್ತಲ್ಲ, ಒಂದು ಚಾನಲ್ ಬರುತ್ತೆ, ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮದು ಏನಿರುತ್ತೆ ಅದನ್ನ RTGF NEFT ಅಂತ ಮಾಡಿದ್ರೆ ನಿಮ್ಮ ಅಮೌಂಟ್ ಹೋಗಿ ಸೀದಾ ಕಾಲೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಡೈರೆಕ್ಟಾಗಿ ನಿಮ್ಮ ಕಾಲೇಜಿಗೆ ಹೋಗ್ತೀರಾ. ನಿಮ್ಮ ಕಾಲೇಜಿಗೆ ಹೋದ ತಕ್ಷಣ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದ್ದು ಕರೆಕ್ಟಾಗಿದ್ದರೆ ನಿಮ್ಗೆ ಆಗಿಂದಾಗಿ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಬಂದ ತಕ್ಷಣ ಅದು ಕಾಲೇಜವರು ಡೌನ್ ಮಾಡ್ಕೋತಾರೆ. ಆಮೇಲೆ ಅಡ್ಮಿಷನ್ ಆದ ತಕ್ಷಣ ನಿಮಗೆ ಅಡ್ಮಿಷನ್ ಆಗಿಬಿಡುತ್ತೆ ಅಂತ ಕಳಿಸ್ತಾರೆ. ಮತ್ತು ನಿಮ್ಮ ಕಾಲೇಜು ಅಂದರೆ ಈಗ ನೀವು ಅಡ್ಮಿಷನ್ ಆರ್ಡರ್ ಬಂದಾದಮೇಲೆ ಕಾಲೇಜಲ್ಲಿ ಕೂಡ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ದಾರೆ. ಇದಕ್ಕೆ ನಿಮಗೆ ಕೇಳಿದವ್ರಿಗೆ ನೀವೇನೇ ಒಂದು ಬಂದ್ಬಿಟ್ಟು ಈ ಥರ ಕಾಲೇಜಲ್ಲಿ ಎಕ್ಸ್ಟ್ರಾ ಕೇಳಿದ್ರೆ ಅವ್ರು ಏನೂ ಕೇರ್ ಮಾಡಲ್ಲ. ಯಾಕಂದರೆ ಅದು ಕಾಲೇಜವರು ಯೂನಿವರ್ಸಿಟಿ ಡೆವಲಪ್ಮೆಂಟ್ ಅಂತ ಫೀಸ್ ತೊಗೋತಾರೆ. ಎಲ್ಲ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಲ್ಲೇ ತೊಗೋತಾರೆ. ಎಷ್ಟು ತೊಗೋಬೋದು ಅಂದರೆ ಒಂದು ಮ್ಯಾಕ್ಸಿಮಮ್ ಅಂತಂದರೆ 20,000, ಮ್ಯಾಕ್ಸಿಮಮ್ 20,000 ತೊಗೋತಾರೆ. ಇಲ್ಲಿ 1,32,000 ಮತ್ತು ಕಾಲೇಜಲ್ಲಿ 20,000ವರೆಗೂ ತೊಗೊಳ್ತಾರೆ. 10,000 ಮಿನಿಮಮ್. ಓಕೆನಾ, ಮತ್ತು ಮ್ಯಾಕ್ಸಿಮಮ್ 20,000 ಪ್ಲಸ್ ಇಂದು ಹೋದರೆ ಹೋಗ್ಬೋದು. ಒಟ್ಟಿನಲ್ಲಿ 1,52,000 ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಇದು ಅಡ್ವಾನ್ಸ್ ಹೇಳಿದ್ರೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಿಂತ ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಗಮನ ಇರುತ್ತೆ. ಯಾಕಂದರೆ ಪೇರೆಂಟ್ಸ್ಗೆ ಸಡನ್ನಾಗಿ ದುಡ್ಡು ಹೊಂದಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಥರ ಆಪ್ಷನ್ ಅಂದರೆ ನಮಗೆ ಈ ಬ್ಯಾಂಕಿಂದು NEFT RTGF ಗೊತ್ತಿಲ್ಲ, ಈಸಿಯಾಗಿ ಮಾಡಬೇಕಂತಂದರೆ ನಿಮಗೆ ಆನ್ಲೈನ್ ಪೇಮೆಂಟ್ ಕೂಡ ಇದೆ. ಯಾರ್ದು ನಿಮಗೆ ಅಂದರೆ ಆನ್ಲೈನ್ ಪೇಮೆಂಟ್ ಯಾರಿಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂದರೆ ಯಾರ್ದು ನಿಮ್ಮದು SC/ST ಆಗಿರುತ್ತೆ ಆವಾಗ ಅವ್ರೇನು ಮಾಡ್ತಾರೆ 750 rupees ಸ್ಟಾರ್ಟಿಂಗೆಲ್ಲ ಫೀಸ್ ಪೇ ಮಾಡಿರ್ತಾರೆ. ಇವಾಗ ಅವ್ರಿಗೆ ಎಷ್ಟಿರುತ್ತೆ ಅಂದರೆ ಜಸ್ಟ್ 10 rupees ಇರುತ್ತೆ. ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಬಿಟ್ರೆ ಸೀದಾ 10 rupees ಪೇ ಮಾಡಿಬಿಟ್ರೆ ಆನ್ಲೈನಲ್ಲಿ ನೆಕ್ಸ್ಟ್ ಸೀದಾ ಅವ್ರ ಕಾಲೇಜಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಆರ್ಡರ್ ಬರುತ್ತೆ. ಅದಿರುತ್ತೆ ಅಂದರೆ ಅಡ್ಮಿಷನ್ ಆರ್ಡರ್ ಬಂದ ತಕ್ಷಣ ಅಡ್ಮಿಷನ್ ಮಾಡ್ಕೋತೀರಾ, ಅಡ್ಮಿಷನ್ ಆಗಿ ಬರ್ತೀರಾ. ಈ ಥರ ಸ್ಟೂಡೆಂಟ್ಸು ಅಂದರೆ ತುಂಬ ಕಡಿಮೆ ಅಮೌಂಟ್ ಇರುತ್ತಲ್ಲ, ಯಾರ್ದು
10 ರುಪೀಸು. ಆಮೇಲೆ ಈಗ BSc ನರ್ಸಿಂಗ್ ಮಾಡ್ತೀನಿ ಅಂದರೆ ಈಗ ಅವ್ರಿಗೆ 10,000 ರುಪೀಸು. ಮತ್ತು ಒಂದಿಷ್ಟು ಕೋರ್ಸ್ಗೆ 30,000 60,000 ಇರುತ್ತಲ್ಲ, ಇವರೆಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಯಾರ್ದು ಇಂಜಿನಿಯರಿಂಗ್ ಕಾಲೇಜಸ್ ಈ ಥರ ಹಿಂಗೆ ಅಲಾಟ್ ಆಗುತ್ತಲ್ಲ ಅವ್ರದ್ದು ಗೌರ್ಮೆಂಟ್ ಕಾಲೇಜಸ್ ಆದರೆ ಮಾಡ್ಬೋದು. ಬಟ್ ಈಗ ಏಡೆಡ್ ಕಾಲೇಜಸಲ್ಲಿ 1,21,000 1,32,000 ಇದೆಯಲ್ಲ, ಈ ಥರ ಸ್ಟೂಡೆಂಟ್ಸು ಜಾಸ್ತಿ ಅಮೌಂಟ್ ಇರೋದ್ರಿಂದ ನಿಮ್ಮ ಬ್ಯಾಂಕಿಂದ ಅಮೌಂಟು ಅಷ್ಟೊಂದು ಕಟ್ಟಾಗಲ್ಲ. ಅದಕ್ಕೆ ನೀವೇ ಮಾಡೋಕ್ಕೂ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಥರ RTC ನೆಫ್ಟ್ ಹತ್ರ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳಿದ್ರು ಎಜುಕೇಷನ್ ಲೋನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತಂದು. ಖಂಡಿತ ಎಜುಕೇಷನ್ ಲೋನ್ ಬಗ್ಗೆ ಈ ಥರ ಜಸ್ಟ್ ಇನ್ಫಾರ್ಮೇಷನ್ಸ್ ಕೊಟ್ಟರೆ ಸಾಕಾಗಲ್ಲ. ಅದ್ರ ಜೊತೆ ಒಂದು ಸ್ವಲ್ಪ ಪ್ರೂಫು ಡಾಕ್ಯುಮೆಂಟ್ಸ್ ಯಾವ್ದು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಮತ್ತು ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ನಿಮಗೆ ಇಂಟ್ರೆಸ್ಟ್ ಬೀಳುತ್ತೆ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳಿತದೆ ನಿಮಗೆ. ಈಗ ಜಸ್ಟ್ ಹೇಳ್ತೀನಿ ಅಂದರೆ ನಿಮಗೆ ವಿದ್ಯಾಸಿರಿ ಅಂತಂದು ಕೇಳಿದ್ದೀರಲ್ಲ, ಅದೇ ಥರ ನಿಮಗೆ ವಿದ್ಯಾಲಕ್ಷ್ಮಿ ಅಂತ ಪೋರ್ಟಲ್ ಬರುತ್ತೆ. ಯಾರು ಎಜುಕೇಷನ್ ಲೋನ್ ಅಪ್ಲೈ ಮಾಡ್ಬೇಕಂದಿರಲ್ಲ, ವಿದ್ಯಾಲಕ್ಷ್ಮಿ ಪೋರ್ಟಲ್ ಹೋಗ್ಬಿಟ್ಟು ನಿಮಗೆ ಯಾವಾಗ ಸೀಟ್ ಸಿಗುತ್ತಲ್ವ ಅದರ ನಂತರ ಆದರೆ ನಿಮಗೆ ಎಜುಕೇಷನ್ ಲೋನ್ ಆದರೆ ಅಪ್ಲೈ ಮಾಡ್ಬೋದು. ಇವಾಗ ಅಂತ ಮಾಡೋಕ್ಕೆ ಬರಲ್ಲ. ಯಾವಾಗ ಯಾಕಂದರೆ ನಿಮಗೆ KCTಲಿ ಯಾವ ಸೀಟ್ ಸಿಕ್ಕಿದೆ ಅದರ ಫೀಸ್ ಸ್ಟ್ರಕ್ಚರ್ ಏನು ಅದರೆಲ್ಲ ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸ್ ತೊಗೊಂಡು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಪ್ಲೈ ಮಾಡಿ ಆ ಒಂದು ಅಪ್ಲೈ ಮಾಡಿರೋ ಫಾರ್ಮ್ನ ನಿಮ್ಮದು ಯಾವ್ದು ಬ್ಯಾಂಕ್ ಇರುತ್ತೆ ಅಲ್ಲಿ ಹೋಗಿ ಕೊಟ್ಟರೆ ನಿಮಗೆ ಎಷ್ಟು ಬೇಕು ಲೋನ್ ಅದ್ರ ಬೇಸಸ್ ಮೇಲೆ ನಿಮ್ಮದು ಇಂಟ್ರೆಸ್ಟು ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಯಾಕಂದರೆ ನೀವೇನಾದರೂ 4 ಲಕ್ಷ ಒಳಗಡೆ ಇದ್ದರೆ ಅದೇ ಥರ ಬೇರೆ ಇರುತ್ತೆ. ಅದಕ್ಕೇನು ಡಾಕ್ಯುಮೆಂಟ್ಸು ಬೇಕಾಗಿರಲ್ಲ. ನಿಮಗೆ 4 ಲಕ್ಷ ಜಾಸ್ತಿನೇ ಬೇಕು ಅಂತಂದ್ರೆ ನಿಮಗೆ ಡಾಕ್ಯುಮೆಂಟ್ಸು ಬ್ಯಾಂಕಲ್ಲಿ ಕೇಳ್ತಾರೆ. ಈ ಥರ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸ್ ಕೊಡೋದಿದೆ ಎಜುಕೇಷನ್ ಲೋನ್ ಬಗ್ಗೆ ಕೇಳಿದ್ರೆ. ಈಗ ನಾನು ಜಸ್ಟ್ ನಿಮಗೆ ಯಾಕಂದರೆ ಸಡನ್ನಾಗಿ ಫೀಸ್ನ ಯಾವ ಥರ ಮಾಡಬೇಕು ಅಂದರೆ ಚಾನಲ್ಲು ಇದೆಲ್ಲ ಬರುತ್ತೆ ನೆಕ್ಸ್ಟ್ ಪ್ರೊಸೀಜರು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಇದರಲ್ಲೇ ಇಷ್ಟು ಫೀಸ್ ಪೇ ಮಾಡೋದ್ರಿಂದ ನೀವು ಇಷ್ಟು ಅಮೌಂಟ್ನ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಅಂದರೆ ಯಾವಾಗ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ಅಡ್ಮಿಷನ್ ಆರ್ಡ್ರ್ ಡ್ರಾ ಮಾಡ್ಕೋಬೇಕು, ಕನ್ಫರ್ಮೇಷನ್ ಸ್ಲಿಪ್ನ ಡ್ರಾ ಮಾಡಬೇಕು, ನಾನು ಹೋಗ್ಬೇಕಂದ್ರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ಇದನ್ನು ನೀವು ಸ್ಟೂಡೆಂಟ್ಸ್ ನೋಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಅವ್ರಿಗೆ ತಿಳಿಸ್ಕೊಡಿ. ಯಾಕಂದರೆ ಅವಾಗ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ. ಯಾಕಂದರೆ ರಿಸಲ್ಟ್ ಬಿಟ್ಟಿದ ತಕ್ಷಣ ಟೈಮ್ ತುಂಬ ಕಡಿಮೆ ಕೊಡ್ತಾರೆ. ಒಂದು 5 days 10 days ಈ ಥರ 1 week ಈ ಥರ ಕೊಡ್ಬೋದು. ಅದಕ್ಕೋಸ್ಕರ ಹೇಳೋದು. ಓಕೆ, ಎನಿವೇ ನೆಕ್ಸ್ಟ್ ಏನು ಅಪ್ಡೇಟ್ಸ್ ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಇದೇ ಥರ ಕಮೆಂಟ್ ಬಾಕ್ಸ್ ಆಗಿ ಇವೆಲ್ಲ ನಿಮ್ಮ ಡೌಟ್ಸ್ಗಳು. ಓಕೆ, ನಾನು ನಿಮ್ಮ ಕಮೆಂಟ್ಸಲ್ಲಿ ಹಾಕಿರೋ ಡೌಟ್ಸ್ಗಳಿಗೆ ಇವತ್ತು ನಾನು ಆನ್ಸರ್ ಮಾಡ್ತಿದ್ದೀನಿ. ಇದೇ ಥರ ನಿಮ್ಮ ಡೌಟ್ಸ್ಗಳಿಗೂ ಡೆಡಿಕೇಟ್ ವೀಡಿಯೋ ಮಾಡಿ ತಿಳಿಸ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದೆ ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.